ನಮ್ಮ ಜೇವರ್ಗಿಯ ಶಾಸಕರಾದಂಥ ಡಾಕ್ಟರ್ ಅಜಯ್ ಸಿಂಗ್ KKRDB ಅಧ್ಯಕ್ಷರವರ ಸೋದರ ಶಿವಲಾಲ್ ಸಿಂಗ್ ಅವರು ಒಂದೆರಡು ಮಾತಾಡಬೇಕಂತ ಅವರಲ್ಲಿ ನಾನು ಕೇಳ್ಕೊತಿದ್ದೀನಿ. ಇವತ್ತಿನ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಧರ್ಮಸಭೆಗೆ ಆಗಮಿಸಿದಂಥ ನಡೆದಾಡುವ ದೇವರ ಬ್ರಹ್ಮನ ಮಠದ ಮಾಗಣಗಿರಿ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸ್ಕೊತಾ, ನಡೆದಾಡು ದೇವರಂತೆ ಖ್ಯಾತರಾದಂಥ ನಮ್ಮ ಸೊನ್ನ ಸ್ವಾಮಿಗಳಿಗೆ ಪಾದಗಳನ್ನು ನಮಸ್ಕೊಂತ, ಇವತ್ತಿನ ಪುರಾಣ ಪ್ರವಚನ ನಿಮ್ಮ ಯಡ್ರಾಮಿಯ ಸಿದ್ಧಲಿಂಗ ಸ್ವಾಮಿ ಪಾದಗಳನ್ನು ನಮಸ್ಕೊತ, ಎಲ್ಲಕ್ಕೆ ಮಿಗಿಲಾಗಿ ಬಸವೇಶ್ವರದ ಗದಿಗೆ ಹಣೆಯನ್ನು ಮಣೆದು ಇವತ್ತು ನಿಮ್ಮಲ್ಲಿ ಕ್ಷಮೆ ಕೇಳಬೇಕು. ಯಾರ ಪರವಾಗಿ ಅಂದ್ರೆ ನಿಮ್ಮ ಶಾಸಕರ ಪರವಾಗಿ ಬರಬೇಕಾಗಿತ್ತು ಅವರೇ. ಇಂಥ ಒಳ್ಳೆಯ ಸಮಾರಂಭ ನಾನು ಭಾಳ ಇದು ಅನಿಸ್ತಾ ಇದೆ. ಎಷ್ಟು ಜನ ಇದ್ದೀರಿ, ಏನು ಸುದ್ದಿ, ಇಷ್ಟೆಲ್ಲ ಹೆಣ್ಮಕ್ಳು ಕಲ್ತೀರಿ, ಮತ್ತು ಅಷ್ಟೇ ನಮ್ಮ ತಂದೆ ತಾಯಿಗಳು ಅಂತ ಎಲ್ಲರೂ ಸೇರಿರಿ, ನನಗೆ ಭಾಳ ಸಂತೋಷ. ಒಳ್ಳೆಯ ಇದು ಇಂಥವು ನಡಿಬೇಕು. ವರ್ಷಕ್ಕೆ ಒಂದೊಂದು ಸಾರಿ ಎಲ್ಲ ಕಡೆ ನಡೀತಾ ಇದ್ದಾವೆ, ನಡಿಬೇಕು. ಇದರಿಂದ ಏನಾಗ್ತದೆ, ಮನುಷ್ಯನ ಹೃದಯ ಪರಿವರ್ತನೆ ಆಗುತ್ತೆ. ನಾವೇನು ಬರೀ ಅದೇ ಜಂಜಾಟದಾಗ ಇರ್ತೀವಿ. ಇಂಥ ಪುರಾಣ ಪುಣ್ಯಕಥೆಗಳು ಇಂಥವೆಲ್ಲ ಮಹಾಸ್ವಾಮಿಗಳು ಆಶೀರ್ವಚನ ಮತ್ತು ಬ್ರಹ್ಮನ ಮಠದ ಸ್ವಾಮಿಗಳ ಆಶೀರ್ವಚನ, ನಮ್ಮ ಸಿದ್ಧಲಿಂಗ ಸ್ವಾಮಿಗಳ ಆಶೀರ್ವಚನ ಇವೆಲ್ಲವನ್ನು ಮಾಡ್ಕೊಂಡು ನೋಡಿಕೊಂಡು ಕೇಳಿಕೊಂಡು ಹೋದರೆ ಒಂದು ನಮಗೆ ಸದ್ಮಾರ್ಗ ಸಿಗುತ್ತೆ ಅಂಥದ್ದು ಹಾದಿ ತೋರಿಸ್ತವೆ. ಮತ್ತೇನಿಲ್ಲ, ಇದರಲ್ಲಿ ಏನು ನಾವೇನು ದೊಡ್ಡ ಮನೆ ಒಯ್ದ್ರೆ ಒಳ್ಳೆಯ ಹಾದಿ ತೋರಿಸೋದು. ಅವ್ರು ಹೇಳಿಕೊಂಡ ಹಾದಿ ಮಾರ್ಗದರ್ಶನ ಮ್ಯಾಗ ನಾವೆಲ್ಲ ನಡೆದ್ರೆ ನಾವು ಇದ್ರ ಸದುಪಯೋಗ ಪಡಿಸ್ಕೊಂಡಂಗೆ ಆಗ್ತದೆ. ಮತ್ತು ಅದೇ ಹೋದ್ರಪ್ಲೆ ಮತ್ತು ಅದೇ ನಮ್ಮದೇ ದಂಧ ಮಾಡಿದ್ರೆ ನಮ್ಮ ಕೆಲಸ ನಾವು ಮಾಡೋದು ಸರಿ ಇಲ್ಲ. ಬಾಜು ಮನೆಯವರು ಯಾರು ಚೆನ್ನಾಗ್ಯಾರು ನೋಡಿ ನಾವು ಖುಷಿ ಪಡ್ಬೇಕಂತ ಹೇಳ್ತಾರೆ ಮುತ್ತೆಯವರು. ನಾವು ಖುಷಿ ಹೊರತಾಗಿ ಅಸೂಯೆ ಪಡಬಾರ್ದು ಯಾರ್ದು ನೋಡಿ. ನೀವು ಅವ್ರ ಮನೆಗೆ ಇವ್ರ ಮನೆ ಅವ್ರು ಚಲೋ ಅಂದ್ರೆ ನೀವು ಖುಷಿ ಪಡ್ಬೇಕು, ನೀವು ಚಲೋ ಇದ್ರೆ ಅವ್ರು ಖುಷಿ ಪಡ್ಬೇಕು. ಇದೇ ಒಂದು ಮಾರ್ಗದರ್ಶನ. ಮತ್ತೊಂದು ಮನುಷ್ಯನ ಏನಪ್ಪ, ಮನುಷ್ಯ ಯಾವಾಗ ಇದು ಆಗ್ತಾನೆ, ಮತ್ತೊಬ್ಬರು ಎದ್ರ ಮ್ಯಾಗ ಯಾವಾಗ ಅಸೂಯೆ ಪಡ್ತಾನಲ್ಲ ಅದೇ ದುಃಖಕ್ಕೆ ಮೂಲ ಕಾರಣ ಅಂತಾರೆ ಬಸವಣ್ಣವರು. ಅದಕ್ಕೆ ನಾವು ಅಸೂಯೆ ಪಡಬಾರ್ದು. ಯಾರು ಚಲೋ ಆದ್ರೆ ನಾವು ಚಲೋ ಅಂದ್ರೆ ನಮ್ಗೆ ಖುಷಿ ಅನ್ನಿಸ್ತದೆ, ಮತ್ತು ಅದು ಚಲೋ ಅದನ್ನು ಖುಷಿ ಅನ್ನಿಸ್ತದೆ. ನೀವು ಅವ್ರು ನೋಡಿ ಖುಷಿ ಪಟ್ಟರೆ ಖುಷಿ ಬರ್ತದೆ ಅಂತ ನನಗೊಂದು ಅನಿಸಿದ ಅನುಭವ, ಒಂದು ಮಾತು ಇದು. ಮತ್ತು ಈಗ ಈ ಬಸವೇಶ್ವರ ದೇವಸ್ಥಾನದ್ದು ಒಳ್ಳೆ ಇದು. ನಾನು ಮೂರನೇ ಸಲ ಇದು ಬರೋದು ಜಾತ್ರೆಗೆ. ಈಗ ಭಾಳ ಚೆನ್ನಾಗಿದೆ ಎಲ್ಲ, ಇದು ಕ್ಲೀನ್ ಆಗ್ಯದ, ನನಗೆ ಚೆನ್ನಾಗಿ ಅನ್ನಿಸ್ತದೆ. ಇದಕ್ಕೇನು ಬಸವೇಶ್ವರ ದೇವಸ್ಥಾನಕ್ಕೆ ಒಂದೇನು ಭಾಳ ಸಣ್ಣ ಕಾಣಿಕೆ ಕೊಟ್ಟಿದ್ರು ನಿಮ್ಮ ಶಾಸಕರು. ಈಗ ಮುಂದೆ ಹೇಳಿ ಅವರಿಗೆ ಇವ್ರಿಗೊಂದು ಒಳ್ಳೆಯ ಸಮುದಾಯ ಭವನ ಮಾಡಿಸ್ಕೊಡ್ಬೇಕಂತ ನಾನು ಕೇಳ್ಕೊತೀನಿ. ಮತ್ತು ಇಲ್ಲಿ ನಿಮ್ಮ ಸಿದ್ಧಲಿಂಗ ಮತ್ತು CA ಸೈಟ್ ಒಂದು ಕೊಟ್ಟಿದ್ದಾರೆ, ಮುತ್ತೇವ್ರಿಗೂ ಕೊಟ್ಟಿದ್ದಾರೆ. ಅದಕ್ಕೆ ಮುತ್ತೇವ್ರಿಗೂ ₹1 ಕೋಟಿ ಕೊಡಿಸ್ಬೇಕಂತ ಅವರು MLA ಸಾಹೇಬ್ರು ಹೇಳ್ಯಾರ. ನಿಮ್ಮ ಯಡ್ರಾಮಿ ಅಂದ್ರೆ ನಮಗೆ ಇದು ತವ್ರ ಮನೆ ಇದ್ದಂಗೆ ನಮಗೆ. ನಾವು ನಿಂಗನಗೌಡರು ನಾವು 72ರಿಂದ ಬರ್ತೀವಿ ರೀ. ಇಲ್ಲಿ 72ರಿಂದ ಅವರು ಸೈಕಲ್ ಮೇಲೆ ಓಡಾಡ್ತಿರೋ ಅವ್ರದ್ದು ನಮ್ಮ ಎಲೆಕ್ಷನ್ದಾಗ. ಆಮೇಲೆ 78ರಿಂದಲೇ ಪುರಾಣ ಇದು ಅದು ಅಲ್ಲಿ ಹಿಡಿದು ನಾವು ಇಲ್ಲಿ ತನಕ ಯಡ್ರಾಮಿ ಅಂದ್ರೆ ನಮಗೆ ತವ್ರ ಮನೆ ಇದ್ದಂಗೆ. ಇಲ್ಲೆಲ್ಲರೂ ನಮ್ಗೆ ಭಾಳ ಬೇಕಾದವರು. ಮತ್ತು ಈಗ ವೇದಿಕೆ ಮೇಲೆ ನಮಗೆ ಈಗ ನೀವು ಅಕ್ಷರದನ್ನು ಸ್ಟಾರ್ಟ್ ಮಾಡಿ ಚಾಲು ಮಾಡಿರಿ ಅಂದ್ರೆ ನಮ್ಗೆ ಭಾಳ ಒಳ್ಳೆಯ ಖುಷಿ ಅನ್ಸುತ್ತೆ. ನಿಮ್ಗೆ ದೇವರು ಒಳ್ಳೇದು ಮಾಡಲಿ. ಒಳ್ಳೆಯ ನಿಮ್ಮಿಂದ ಸಂಸ್ಕೃತ ತೆಗೆದ್ರೆ ಮಾಡಿ ಸಂಗೀತ ಮಾಡಿದ್ದು ಚೆನ್ನಾಗುತ್ತೆ. ನಮ್ಮ ಊರು ಮುತ್ತೇವರು ಸ್ವಾಮಿ ಮುತ್ತೇವ್ರೇ ಅವರೇ ನಡೆದಾಡುವ ಇದಿದ್ದಂಗೆ ದೇವ್ರಿದ್ದಂಗೆ ನಮ್ಮ ಕಡೆ. ಅದು ಬ್ರಹ್ಮನ ಮಠದ ಸ್ವಾಮಿಗಳು ಮಾಗಣಿಗೇರಿ ಅವರೇ ಬ್ರಹ್ಮ ಇದ್ದಂಗೆ. ಇಲ್ಲಿ ನಮ್ಮ ಹಣೆ ಬಾರಿ ಯಾರ್ಯಾರ್ದು ಏನು ಬರಿಬೇಕು ಅವ್ರು ಬರೀತಾರೆ, ಬ್ರಹ್ಮ ಇದ್ದಂಗೆ ಅವರು. ಮತ್ತು ನೀವೆಲ್ಲ ಯಡ್ರಾಮಿ ತಾಲೂಕದವ್ರು ಇಷ್ಟು ಅದೃಷ್ಟವಂತಿದ್ದೀರಿ. 3 ಸ್ವಾಮಿಗಳು ನೀವೇ ತೊಗೊಂಡ್ರಿ. ಈ ಕಡೆ ಈ ರೋಡ್ ಇಚ್ಚಾಗೆ ಬಂದ್ರಪ್ಲೇ ಸ್ವರ್ಣ ಮಠ ಅಂದ್ರೆ ಈ ಕಡೆ ಬಂದುಬಿಟ್ರೆ ಅವರು ಬ್ರಹ್ಮನ ಮಾಗಣಿಗೇರಿ ಅವರು. ಇಲ್ಲಿ ನಿಮ್ಮ ಸಿದ್ಧಲಿಂಗ ಮುತ್ತೇವರು ಇಷ್ಟು ಮಂದಿ 30 ತೊಗೊಂಡು ನೀವು ಭಾಳ ಮತ್ತು ಕಡ್ಕೊಳ್ಳೋ ಮಠ ನಂಬಲ್ಲಿ ಯಾರು ಮುತ್ತೇವರಿಗೆ ಹೋಯ್ತು ನಾವು. ನಮ್ಮ ನಿಮ್ಮದು ಲಕ್ಷ್ಮಣ ರೇಖಾದಲ್ಲ, ಅದು ಧಾಡಿಸಿ ನಮ್ಮೂರಿಗೆ ಹೋಯ್ತು ನಾವು. ಸುಮ್ಮನೆ ಹೆಸರಿಗೆ ಬರ್ತಾರಲ್ಲಿ ಎಲ್ಲ ಒಲವೆಲ್ಲ ಈ ಕಡೆ ಎಲ್ಲ ಮಠದ್ದು. ಆದ್ರೂ ಎಲ್ಲರ ಮ್ಯಾಗ ಆಶೀರ್ವಾದ. ಯಡ್ರಾಮಿ ತಾಲೂಕು, ಜೇವರ್ಗಿ ತಾಲೂಕು ನಿಮ್ಮಂಥವ್ರು ಎಲ್ಲರದು ಹಿರಿಯರ ಆಶೀರ್ವಾದ. ನಮ್ಮ ರೈತರಿಗೆಲ್ಲ ಮಳೆ ಬೆಳೆ ಸಂಪನ್ನ ಅಂತ ನೀವೆಲ್ಲ ಆಶೀರ್ವಾದ ಮಾಡ್ಬೇಕಂತ ಕೇಳಿಕೊಂಡು ನಾನು 2 ಮಾತಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ.